ಇವು ಗೌರಿ ಕಲ್ಯಾಣ ಸೀರಿಯಲ್. ಗೌರಿ ಕಲ್ಯಾಣ ಏನು ಸ್ಟಾರ್ಟಿಂಗಲ್ಲಿ ಇವರು ಕಿಚನಲ್ಲಿ ಕುಕ್ ಮಾಡ್ತಾ, ಏನಮ್ಮ ನೀನು ಎಷ್ಟು ಜಲ್ದಿ ಬಂದಿದ್ಯಾ, ನಾನೇನು ಇಬ್ಬರು ಪ್ರೀತಿಯಲ್ಲಿ ಮುಳುಗಿ ತೇಲ್ತಾ ಇದ್ದೀರಿ ಸಮುದ್ರದಲ್ಲಿ, ಎಲ್ಲಾದರೂ ದಡ ಹುಡುಕ್ತಿದ್ದೀರಿ ಅನ್ಕೊಂಡು ನೀನು ಇಲ್ಲಿದೆ ಅಂದರೆ, ಇಲ್ಲ ಅತ್ತೆ ಅದು ನಿಮ್ಮ ಮಗ, ಅದೆಲ್ಲ ಮೊದಲಿಂದ ಮನಸ್ಸಲಾಗಿ ತೆಗ್ದಿಲ್ಲ, ಹಂಗೆ ಇದನ್ನು ಸರಿ ಬಿಡು, ಈ ಮನೆಗೆ ನಿನಗೊಂದು ದಾರಿ ಮಾಡ್ತೀನಿ, ನೀನು ಜಾಗ ಗಟ್ಟಿ ಮಾಡಿದ್ರೆ ಈ ಮನೆಯೊಳಗೆ ಯಾರಿಂದ ಏನು ಸಮಸ್ಯೆ ಆಗಲ್ಲ, ಸರಿ ನಡಿ ಹೋಗೋಣ ಅಂತ. ಎಲ್ಲಿಗತ್ತೆ ಅಂದರೆ ಪೂಜೆ ಮಾಡೋಕ್ಕೆ, ಅಡುಗೆ ದೇವಸ್ಥಾನಕ್ಕೆ, ದೇವ್ರ ಮನೆ. ಇಲ್ಲ ಅತ್ತೆ ಬೇಡ, ಬೇರೆ ನೋಡಿದ್ರೆ ಅತ್ತೆ ನೋಡಿದರೆ ತುಂಬ ಬೈತಾರ, ಯಾಕಿದ್ದೀನಿ ಅಂದರೆ ಏನಾಗಲ್ಲ ನಡಿ, ಇದು ದೊಡ್ಡ ಸೊಸೆ ಮಾಡೋದು ಪೂಜೆ, ಈ ತಲೆಮಾರಿನ ದೊಡ್ಡ ಸೊಸೆ ನೀನೇ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಈ ಕಡೆ ಪೂಜೆ ರೂಮಲ್ಲಿ ಅಜ್ಜನೂ ಮತ್ತು ಅವ್ರ ವೈಫ್ ಶಾರದಾ ಅಮ್ಮ ಮತ್ತು ಅಜ್ಜ ಇಬ್ಬರು ನಿಂತಿರ್ತಾರೆ. ಈ ಕಡೆ ಜ್ಞಾನೇಶ್ ಬಂದು, ಏನಪ್ಪ ಡಾಕ್ಯುಮೆಂಟ್ಸು ಕೀ ಎಲ್ಲ ಇದೆ, ಏನು ಜ್ಞಾನೇಶ ಇದು ವಾಡಿಕೆ ಎಲ್ಲಪ್ಪ, ವಿಶೇಷ ದಿನದಲ್ಲಿ ಈ ಥರ ಎಲ್ಲ ಪೂಜೆ ಮಾಡೋದು, ಅಯ್ಯೋ ಮರ್ತೋಗ್ಬಿಟ್ಟು ನೀನು ನಿನ್ನ ಮರು ಒಂದು ಗೊತ್ತಾಗ್ತಾ ಇಲ್ಲ ಅಂತ ಅಜ್ಜಿ ಬದ. ಇದೇ ಟೈಮಿಗೆ ಅವ್ರು ಮರ್ತರೆ ಏನಾಯಿತು, ನಾನು ಇದೀನಲ್ಲ ಈ ಮನೆ ಸೊಸೆನ ಕರ್ಕೊಂಬಂದೆ ಪೂಜೆಗೆ ಅಂತೆಲ್ಲ ಹೇಳಿ, ನಡಿಮ್ಮ ಪೂಜೆ ಮಾಡಿ ಬೇಡ ಅತ್ತೆ ಅಂದರೆ, ಇಲ್ಲ ನಡಿಮ್ಮ ಮಾಡಿ ನಡಿ, ಅಜ್ಜನೂ ಮಾಡಿ ನಡಿಯಮ್ಮ ಪೂಜೆ ಅಂತೆಲ್ಲ ನಾನು ಸರಿ ಬಿಡು ಅಂತ. ಅದೇ ಟೈಮಿಗೆ ಸರಿತಾ ಮೇಲಿಂದ ಬಂದು ಏನು ಪೂಜೆ ತೊಗೊಮ್ಮ ಅಂತೆಲ್ಲ ಫೈಲೆಲ್ಲ ಕೊಟ್ಟು, ಪೂಜೆ ಫೈಲ್ ಎಲ್ಲ ಒಳಗಿಟ್ಟು ಪೂಜೆ ಅರ್ಶಿನ ಹೋಮ ಎಲ್ಲ ಹಚ್ಚಿ ಪೂಜೆ ಮಾಡಿ. ಅದೇ ಟೈಮಿಗೆ ಸರಿತಾ ಬಂದು, ಏನು ನಡೀತಾ ಇದೆ ಇಲ್ಲಿ ಅಂತ. ಪೂಜೆ ನಡೀತಾ ಇದೆ ಅಮ್ಮ, ವಿಶೇಷ ದಿನದಲ್ಲಿ ನಡಿಬೇಕಾದ ಪೂಜೆ, ಈ ಮನೆ ದೊಡ್ಡ ಸೊಸೆ ನಾನು ಇರಬೇಕಾದ್ರೆ ಇನ್ನೊಬ್ರು ಯಾರು ಪೂಜೆ ಮಾಡ್ತಾರೆ, ಈ ತಲೆಮಾರಿನಲ್ಲಿ ಗೌರಿನೇ ದೊಡ್ಡ ಸೊಸೆ ಅಲ್ಲಕ್ಕ ಅಂತೆಲ್ಲ ಹೇಳ್ತಾರೆ. ನಾನೆಲ್ಲ ಮೊದಲಿಂದ ಪೂಜೆ ಮಾಡಿದೆ, ಸರಿ ಅಕ್ಕ ಮೊದಲಿಂದ ನೀವೇ ಮಾಡಿರೋದಿಲ್ಲ ಅಂತ ಯಾರು ಹೇಳಿದರು, ಈಗ ದೊಡ್ಡ ಸೊಸೆ ಬಂದಮೇಲೆ ಅತ್ತೆ ಜಾಗ ಬಿಟ್ಕೊಡ್ಬೇಕಲ್ವೇ, ಅದೇ ಅಲ್ವೇ ಕಾಮನ್ ಆಗಿರೋದು, ಅತ್ತೆ ನಿಮಗೆ ಹಾಗೆ ಮಾಡಿದರೆ ಈಗ ನೀವು ಹಾಗೆ ಮಾಡಬೇಕು. ಓಹೋ ಈ ಮನೆ ಎಲ್ಲ ಅಧಿಕಾರ ಚಲಾಯಿಸೋದೆಲ್ಲ ನೀನು ತೊಗೊಂಡಿದ್ದೀಯ ಆಶಾ ಅಂತೆಲ್ಲ, ಇಲ್ಲ ಅಕ್ಕ ನಾನು ತೊಗೊಂಡಿಲ್ಲ, ನಾನು ಮನೆ ವಾಡಿಕೆ ಪದ್ಧತಿಗಳನ್ನೆಲ್ಲ ನಾನು ನಿಮಗೆ ನೆನಪಿಸ್ತಾ ಇದ್ದೀನಿ ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಸರಿ ಬಿಡು ಏನೋ ಒಂದು ಮಾಡ್ತಾ ಇದೆಯಲ್ಲ ಅಂತೆಲ್ಲ ಹೇಳಿದರೆ, ನನ್ನ ಮಾತಿಗೆ ಕಿಮ್ಮತ್ತಿಲ್ಲ, ನನ್ನ ಮಾತಿಗೆ ಬೆಲೆ ಇಲ್ಲ ಅಂತೆಲ್ಲ ಅವರು ಬೈತಾರೆ. ಅಲ್ಲ ಚಿಕ್ಕಮ್ಮ, ಅಮ್ಮಗೆ ಇವಳು ಪೂಜೆ ಮಾಡೋದು ಇಷ್ಟ ಇಲ್ಲ ಅಂತ. ಅಲ್ಲ ಕಣೋ, ನಿಮ್ಮಮ್ಮಗೆ ಕೆಲವು ಇಷ್ಟ ಇಲ್ಲ, ನಿನಗೆ ಕೆಲವು ಇಷ್ಟ ಇಲ್ಲ ಅನ್ಕೊಂತ ಪ್ರತಿ ದಿವಸನೂ ಇವಳನ್ನ ಗೆಸ್ಟ್ ಥರನೇ ನೋಡ್ತಾ ಇದೆ, ಮನೆಗೆ ಸೊಸೆಯಾಗಿ ನೋಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಅಜ್ಜನೂ ಬೈದು ಬಿಡ್ತಾರೆ. ಅದೇ ಟೈಮಿಗೆ ಮಾಡಲಿ ಬಿಡಮ್ಮ ಪೂಜೆ ಮಾಡೋದಕ್ಕೆಲ್ಲ ಏನಾಗುತ್ತೆ ಅಂತೆಲ್ಲ ಸರಿ ತಗೋ, ತುಂಬ ಅಂದರೆ ತುಂಬ ಬೇಜ ಪೂಜೆ ಮಾಡಿ ಆರತಿ ಕೊಡ್ತಾಳೆ ಪ್ರತಿಯೊಬ್ಬರಿಗೂ. ಸರಿ ಮಾಡಮ್ಮ ಪೂಜೆ ಅಂತೆಲ್ಲ ಹೇಳ್ತಾರೆ ಅಜ್ಜ. ಸರಿ ಅಂತೇಳಿ ದೀಪ ಹಚ್ಚಿ ಆರತಿ ಮಾಡ್ತಾರೆ. ಆರತಿ ಮಾಡಿ ಆರತಿ ಎಲ್ಲರಿಗೂ ಕೊಡಬೇಕಲ್ಲ, ಈಗ ಪ್ರತಿಯೊಬ್ಬರಿಗೂ ಕೊಡ್ತಾ ಇರ್ತಾಳೆ. ಅಲ್ಲ ಇದಕ್ಕೂ ಮುಂಚೆ ಇವರು, ಅಲ್ಲ ಅದಕ್ಕೆ ನೀವು ಮಾಡಿದ್ರು ಆರತಿ ಕೊಡ್ತೀರಿ, ಸೊಸೆ ಮಾಡಿದ್ರು ಆರತಿ ಕೊಡ್ದ, ನಿಮಗೆ ಆರತಿ ಸಿಗುತ್ತೆ ಅಲ್ಲ ಮತ್ತೆ ಹಾಕಿ ಅಂತೆಲ್ಲ ಹೇಳಿದೆ. ಇಲ್ಲಿ ಶಾಮಿದು ಒಂದು ಕವನ ಹೇಳ್ತಾನೆ ದೊಡ್ಡಮ್ಮ ಅಂತೆಲ್ಲ ಹೇಳಿ, ಸರಿ ಬಿಡು ಅಂತೆಲ್ಲ ಪೂಜೆ ಮಾಡಿ ಆರತಿ ಮಾಡ್ದ. ಆರತಿ ಮಾಡಿ ಎಲ್ಲರಿಗೂ ಆರತಿ ಕೊಡ್ದ. ಆರತಿ ಕೊಟ್ಟು ಚೆನ್ನಾಗಿದೆ, ಸಾಂಗಿಂಗ್ ಏನು ಹಾಡಿರಲ್ಲ ಇಲ್ಲಿ, ಅಜ್ಜ ಅಜ್ಜಿಗೂ ಕೊಡ್ದ, ಮತ್ತು ಆಮೇಲೆ ಸರಿತಾಗೂ ಮತ್ತು ಶಾಮ್ ಎಲ್ಲರಿಗೂ ಆರತಿ ಕೊಡ್ದ. ಆವಾಗ ಸರಿತಾಗ ಕೋಪ ಅಂದರೆ ಕೋಪ ಸ್ವಲ್ಪನೂ ಇಷ್ಟನೇ ಇರಲ್ಲ, ಇದೆಲ್ಲದು ಆರತಿ ಮಾಡ್ತಾ ಇರೋದು ನನ್ನ ಹಕ್ಕು ಅಂದೆಲ್ಲ. ಮತ್ತು ಎಲ್ಲರೂ ಸರಿ ನಡಿ ಹೋಗೋಣ, ವಿವೇಕ್ ಒಂದು ಫೋನ್ ಮಾಡಪ್ಪ ಆಚಾರಿಗೆ, ಮೋನಿಕಾ ಮತ್ತು ಅನಿಕೇತ್ ಮದುವೆಗೆ ಡೇಟ್ ಫಿಕ್ಸ್ ಮಾಡಬೇಕು ಅಂತೆಲ್ಲ ಅಜ್ಜ ಹೇಳ್ತಾರೆ. ಸರಿ ತಾತ ನೀವು ಹೇಳ್ದಂಗೆ ಆಗಲಿ ಅಂತೆಲ್ಲ ಹೇಳ್ತಾರೆ. ಸರಿ ನಾನು ಇಲ್ಲೇನು ನಾನೇ ಫೋನ್ ಮಾಡಿ ಗೌರಿ ಅಮ್ಮಗೆ ನಾನೇ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಅಂತೆಲ್ಲ ಹೇಳ್ತಾರೆ. ಸರಿ ನಾನೇನು ಅನ್ಕೊಂತೀನಿ ಅದೇ ನಾನೇನು ಆಗಬಾರ್ದು ಅಂದರೆ ಅದೇ ಆಗ್ತಾಯಿದೆ ಅಂತ ಹೇಳ್ತಾರೆ. ನೋಡು ಚಂಚಲ, ನಿನ್ನ ಮಗ ನೀನು ಈ ಹುಡುಗಿನ ಕರ್ಕೊಂಬಂದು ನಿನ್ನ ಮಗ ಹೋಗಿ ಆ ಹುಡುಗಿನ ಕರ್ಕೊಂಬರ್ತಿದ್ದಾನ ಅಂತೆಲ್ಲ ಹೇಳಿ, ನೋಡೋದಕ್ಕೆ ನಾನು ಬೇಡ ಅಂದ್ರೂ ನೀವೇ ಎಲ್ಲರೂ ಒಂದು ಕಾಲಿಂದ ನಿಂತಿರಿ, ಆ ಹುಡುಗಿನ ಈ ಮನೆ ಸೊಸೆ ಮಾಡಬೇಕು ಅಂತೆಲ್ಲ ನಂದೇನು ತಪ್ಪಿದೆ ಅಂತೆಲ್ಲ ಹೇಳ್ದ. ಓ ಮೇಡಮ್, ಚಂಚಲ ಮೇಡಮ್, ಅವ್ರಿಗೆ ಕೋಪ ಇರೋದು ನನ್ನ ಮೇಲೆ, ನಾನೇ ಕೋಪ ನನ್ನ ಮೇಲೆ ಸಹಜ ಕೋಪ ಇರೋದು ನನ್ನ ಮೇಲೆ, ನಾನೇ ಕೋಪ ಆಗ್ತಾಯಿಲ್ಲ ಮತ್ತು ನೀವು ಎದಕ್ಕೆ ಕೋಪ ಮಾಡ್ಕೊತೀರಿ ಅಂತ ಚಂಚಲ ಹೇಳ್ತಾ, ಅಜ್ಜ ಇದು ಸುಮ್ಮನೆ ಇರಿ ಅಂತೆಲ್ಲ, ನಡಿ ಇಲ್ಲಿಂದ ಹೋಗೋಣ ಅಂತೆಲ್ಲ ಎಲ್ಲರೂ ಹೋಗ್ಬಿಡ್ತಾರೆ. ಆಮೇಲೆ ಅಜ್ಜ ತಾತ ಒಂದು ನಿಮಿಷ ಅಂತ, ಏನಮ್ಮ ಅಂತ ಆವಾಗ ಇದು ಕೊಡ್ತಾರೆ, ಫೈಲ್ ಕೊಟ್ಟು ಫೈಲ್ ಬೀಗ. ಆಮೇಲೆ ಎಲ್ಲರೂ ಹೋಗ್ಬಿಡ್ತಾರೆ. ಇಲ್ಲಿಂದ ಗೌರಿ ಹೋಗೋ ಟೈಮೊಳಗೆ ಸರಿತಾ ನಿಂದ್ರು ಒಂದು ನಿಮಿಷ ಅಂತ, ಏನಂತೆ ಅಂದರೆ ನೀನು ಏನು ಹಕ್ಕು ಅಧಿಕಾರದಿಂದ ಪೂಜೆ, ನಾನು ಈ ಮನೆ ಸೊಸೆ ಅನ್ನೋದು ನನ್ನ ಹಕ್ಕು, ಈ ಮನೆ ಅಧಿಕಾರ, ತಾಳಿ ಅನ್ನೋದು ಈ ಅಧಿಕಾರ ಅಂತ ತಾಳಿ ಬೊಟ್ಟೆ ಎಲ್ಲ ತೋರಿಸ್ತಾಳೆ. ಓಹೋ ಇಷ್ಟೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿಬಿಟ್ರೆ ಟ್ರಿಜರಿ ಮತ್ತು ಆಸ್ತಿ ಎಲ್ಲ ನಿನಗೆ ಸೇರ್ಬೋದು, ಆಸ್ತಿ ಎಲ್ಲ ನನಗೆ ಬೇಕಿಲ್ಲ ಅತ್ತೆ, ನನಗೆ ಗೊತ್ತು ನೀವು ಮನೆಗಾಗಿ ನೀವು ಎಷ್ಟು ಕಷ್ಟಪಟ್ಟಿರಿ ಅನ್ನೋದು ಅಂತೆಲ್ಲ ಹೇಳ್ತಾ, ನನಗೆ ಬೇಕಾಗಿರೋದು ನಿಮ್ಮ ಸ್ಥಾನ ಯಾವತ್ತಿದ್ರೂ ದೇವಸ್ಥಾನದಲ್ಲಿರುವ ಮೂಲ ವಿಗ್ರಹ ಥರ, ನಾನು ಕೇಳ್ತಾ ಇರೋದು ಮೂಲ ವಿಗ್ರಹಕ್ಕೆ ಬೀಳುವ 4 ಹೂವು ಅಷ್ಟೇ ನಾನು ಕೇಳ್ತಾ ಇರೋದು ಅಂತೆಲ್ಲ ಹೇಳ್ತಾಳೆ.
ಸರಿ ಬಿಡು ಅಂತೆಲ್ಲ ಇಬ್ಬರು ಮಧ್ಯದಲ್ಲಿ ಮತ್ತೆ ಜಗಳ ಶುರು ಆಗುತ್ತೆ. ಆಯಿತು ಎಲ್ಲದು ಏನು ಹಾಕುವ ಅಲ್ಲ ಅತ್ತೆ, ನಾನು ನಿನ್ನ ಈ ಮನೆ ಸೊಸೆ ಅಂತ ಒಪ್ಪೋದು ಅಲ್ಲ ಅತ್ತೆ. ಒಂದು ದಿವಸ ನಿಮ್ಗೆ ಇಷ್ಟ ಇಲ್ಲ ಅಡುಗೆ ಮಾಡ್ತೀಯ, ದೇವಸ್ಥಾನ ಮನೇಲಿ ಇಷ್ಟ ಇಲ್ಲ ಅಂದ್ರೂ ಅಡುಗೆ ಮಾಡ್ತೀಯ, ನನ್ನ ಮಗನ ರೂಮ್ಗೆ ಹೋಗ್ತೀಯ, ಪೂಜೆನೂ ಮಾಡ್ತೀಯ ಅಂತೆಲ್ಲ. ಅತ್ತೆ ಒಂದಲ್ಲ ಒಂದು ದಿವಸ ನಿಮ್ಮ ಮನಸ್ಸು ನನಗೆ ಬೇಕಾಗಿರೋದು ನಿಮ್ಮ ಮನಸ್ಸಿನ ಬೀಗ, ಈ ಅಂತಸ್ತಿನ ಟ್ರಿಜರಿ ಬೀಗ ಬೇಕಿಲ್ಲ ಅಂತೆಲ್ಲ ಹೇಳ್ತಾ ಈ ಕಡೆ ಮೋನಿಕಾ ಆಳ್ತಾ ಇರ್ತಾಳೆ. ಈ ಹಳೆ ಡ್ರೆಸ್ ಎಲ್ಲ ಬೇಡಪ್ಪ, ಈ ಹಳೆ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ರೆ ಅದೇನೋ ಬಂದು ಮಂತಂದ್ರೆ ಟೇಸ್ಟ್ಲೆಸ್ ಅಂತೇಳಿ ಹೇಳ್ತಾರೆ. ಅಲ್ಲಿ ಎಲ್ಲರೂ ನನ್ನ ಕೇವಲವಾಗಿ ನೋಡ್ತಾರ ಅಂತೆಲ್ಲ ಹೇಳ್ತಾಳೆ. ಹೆಂಗಾದ್ರೂ ಮಾಡಿ ಅನಿಕೇತ್ ಹತ್ರ ಜಗಳ ಮಾಡಿ 30 ಬ್ರ್ಯಾಂಡೆಡ್ ಡ್ರೆಸ್ ತೊಗೊತೀನಿ. ಓಹೋ, ಈ ಮೋನಿಕಾನ ದುರಾಸೆನೇ ನನಗೆ ಬಂಡವಾಳ ಅಂತೆಲ್ಲ ಅನಿಕೇತ್ ಹೇಳ್ದ. ನನಗೆ ನೀನು ಎದಕ್ಕೆ ಬಂದು ವೈಷ್ಣವಿ ಥರನೇ ಹೋಗ್ಬೇಕಿಲ್ಲ ಅಂತ ಎಲ್ಲ ಅದು ಮನೆಯವ್ರ ಒತ್ತಾಯಕ್ಕೆ ನಾನು ಮಾಡ್ಕೊಂಡಿರೋದು ಎಲ್ಲ ಗೊತ್ತಿರೋದೇ ಐತಲ್ಲ ನನಗೆ ಅಂತೆಲ್ಲ ಹೇಳ್ತಾಳೆ. ಮನೆಯವ್ರ ಒತ್ತಾಯಕ್ಕೆ ಮದುವೆ ಆಗಿದ್ದೀನಿ ನಾನು, ಎಂಗೇಜ್ಮೆಂಟ್ ಎಲ್ಲ ಬಿಡು ಹೆಂಗೋ ನಿಂದ್ರಿಸೋಣ ಅಂತ ಅಂದ್ಕೊಂಡೆ ನಾನು ಅಂತೆಲ್ಲ. ಸರಿ, ನಾನು ನಿನ್ನನ್ನು ಮದುವೆ ಆದರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಕಂತ ಎಲ್ಲ ಡಿಸೈಡ್ ಮಾಡಾರ. ಈಗ ಗೌರಿ ಇದ್ದಾಳಲ್ಲ, ₹1 ಮನೆಯಿಂದ ಇಲ್ಲದೆ ನೀನು ಹೆಂಗೆ ಜೀವನ ಮಾಡ್ತಿದ್ದೀನಿ, ನೀನು ಇರೋದು ಇದರಲ್ಲಿ ಅಳುಕಾಳಾಗ ಗೌರಿ ವಿವೇಕನ ಇದರಲ್ಲಿ ಇದೆಯಾ ನೀನು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಅವ್ರವ್ರಿಗೆ ಅಕ್ಕ ತಂಗಿಗೆ ಜಗಳ ಹಚ್ಚಿಬಿಡ್ತಾರೆ. ಸರಿ ಆಯಿತು, ನಾನು ಹೊರಗೆ ರೆಡಿ ಇದ್ದೀನಿ, ಹೊರಗೆ ಹೋಗಿ ನಮ್ಮ ಮಗು ಬಡತನದಿಂದ ಹುಟ್ಟಿ ಬಡತನದಿಂದ ಬೆಳೆದು ಕೂಡ ಹೋಗಿ ಇದೆಲ್ಲ ನಾನು ಒಪ್ಪೋದಿಲ್ಲ, ಅದೆಂಗೆ ಗೌರಿ ಹೇಳ್ತಾಳೆ ನಾನು ನೋಡ್ತೀನಿ, ನಾನು ಡಿಸೈಡ್ ಮಾಡ್ತೀನಿ ಅಂತೆಲ್ಲ ಹೇಳಿ ಇಲ್ಲಿ ಅಪೋಸ್ ಮಾಡ್ತಾಳೆ. ಇಲ್ಲಿ ಈ ಕಡೆ ಕಿಚನ್ ಒಳಗೆ ಗೌರಿ ಏನೋ ಮಾಡ್ತಾ ಇವಳೆ ಓ ಅಂತಿದ್ದ. ಅದೇ ಟೈಮಿಗೆ ಅವಾಗ ಗೌರಿದು ಬಟ್ಲ ಕೊಡು, ನಾನು ಕರೀತಾ ಇದ್ದೀನಿ, ನನ್ನ ಹೆಸರು ಏ ಅಲ್ಲ, ನನ್ನ ಹೆಸರು ಗೌರಿ, ನಾನು ನೋಡು ಪುಣ್ಯವತಿ, ನನಗೆ ನಿನ್ನ ಹೆಸರು ಕರೆಯೋಕೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಾರೆ. ಓಹೋ, ಇಷ್ಟ ಇಲ್ಲನಾ ನಿಮಗೆ? ಮತ್ತು ಇಲ್ಲಾಂದರೆ ಎದಕ್ಕೆ ಬಂದಿರಿ, ಏನು ಹಕ್ಕಿಂದ ಬಂದಿರಿ, ಇಲ್ಲಾಂದರೆ ಹಾಗಲಕಾಯಿ ಕಟ್ ಮಾಡ್ತಿದ್ದಾಗ ಹಾಗಲಕಾಯಿ ಆದರೆ ಕತ್ತಿಸ್ಬಿಡ್ತೀನಿ ನೀನು ಕಹಿ ಅಂತೆಲ್ಲ ಹೇಳ್ತಾರೆ. ಹಾಗಲಕಾಯಿ ಕಹಿ ಇದ್ರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೆಲ್ಲ ಹೇಳ್ತಾರೆ. ಸರಿ ಬಿಡು ಅಂತ, ನೀನೇನೇ ಹೇಳಿದೆ ನಾನು ಕೇಳಲ್ಲ ಅಂತೆಲ್ಲ ಹೇಳಿ ಈ ಕಡೆ ನಮ್ಮಮ್ಮಗೆ ಇಷ್ಟ ಇಲ್ಲದ ಕೆಲಸ ಮಾಡಬೇಡ ಅಂದಂಗೆಲ್ಲ ಮಾಡ್ತೀವಿ ಅಂದರೆ ಈ ಡಬ್ಬ ತೊಗೋಬೇಕು ಸರ್ಕ ಅಂತ ಡಬ್ಬ ತೊಗೊಳಂತ ಎಟಿಕ್ಸ್ ಇಲ್ಲದ್ರೆ ಏನಾಯಿತು, ನಾನು ಏನು ಕೇಳಲ್ಲ, ಎತ್ತಬೇಕು ಇಳಿಸ್ಬೇಕು ಅಂತ ಏನು ಕೇಳಲ್ಲ, ಹೋಗಿ ಎತ್ತು ಬಿಡ್ತಾನೆ ಗೌರಿ ಸೊಂಡಿಡ್ಗೆ. ಅದೇ ಟೈಮಿಗೆ ಆಶಾ ಬರ್ತಾವೆ, ಒಂದು ಸಾಂಗ್ ಬರುತ್ತೆ, ಬಂದರೂ ಆಶಾ ಬರ್ತಾವೆ. ಈ ಆಶಾ ಬಂದು ನೋಡ್ತಾ ಇರ್ತದೆ, ಈ ಹುಡುಗರು ನಾನು ನಂಬಕ್ಕೆ ಆಗಲ್ಲ, ಅಲ್ಲಿ ಒಂಥರ ಆಡ್ತಾವೆ, ಇಲ್ಲಿ ಒಂಥರ ಆಡ್ತಾವೆ, ಏನು ಒಳ್ಳೆ ವಿಚಿತ್ರ ಹುಡುಗರು ಇದ್ದಂಗೆ ಏನಾದ್ರು ಬಿಡಿ ಅಂತೆಲ್ಲ ಹೇಳ್ತಾರೆ. ಆಶಾ ಇದು ಹ್ಞೂ ಅಂತಲೇ ಆವಾಗ ಗೌರಿನ ಕೆಳಗಿಳಿಸಿ ಡಬ್ಬ ತಗೋ ಏನಿಲ್ಲ ಅತ್ತೆ, ಅದು ಡಬ್ಬ ತಗೋಬೇಕಿತ್ತು. ಅರ್ಥ ಆಯ್ತು ಬಿಡಪ್ಪ, ನಾನು ಬಯಸ್ತಾ ಇರೋದು ನಿಮ್ಮಿಬ್ಬರಿಂದ ಇದೆ ಅಲ್ಲ, ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡಬೇಕನ್ನೋದೇ ಅಲ್ಲ ನನ್ನ ಆಸೆ, ನಾನು ಬಯಸ್ತಾ ಇರೋದು ಅದೆಲ್ಲ, ಹಾಗೆಲ್ಲ ಏನು ಇಲ್ಲ ಚಿಕ್ಕಮ್ಮ ಅಂತ. ಸರಿ ಅರ್ಥ ಆಯ್ತು ಬಿಡು ನನಗೆ ಅಂತೆಲ್ಲ ಹೇಳ್ದೆ. ಆಮೇಲೆ ಆಶಾ ಅಲ್ಲಿಂದ ಹೋಗ್ಬಿಡ್ತು. ಆಶಾ ಹೋದ್ಮೇಲೆ ಡಬ್ಬ ಹಿಡ್ಕೊಂಡೆ, ನಾನು ಡಬ್ಬ ತೊಗೋಬೇಕಂದೆ, ನೀನು ಎದಕ್ಕೆ ನನ್ನನ್ನು ಎತ್ತಿದ್ದೆ, ನಿನಗೆ ಎಟಿಕ್ಸ್ ಇಲ್ಲ ಅಂತ ನಾನು ಎತ್ತಿದ್ದೆ ಅಷ್ಟೇ ಅಂತ. ಓಹೋ, ಎಟಿಕ್ಸ್ ಇಲ್ಲ ಅನ್ನೋದು ನೆಪದಲ್ಲಿ ನನ್ನ ಸೊಂಟ ಕೈ ಹಾಕಿ ಎತ್ತಿದ್ದ ನೀವು ನನ್ನ ಮೇಲೆ ಅಂತೆಲ್ಲ ಹೇಳಿದೆ. ಚಿಸಿ ಏನನ್ನ ಕಲ್ಪನೆ ಮಾಡ್ಕೋಬೇಡ ನೀನಂತ ವಿವೇಕ್ ಬೈತಾನೆ. ಚಿಸಿ ಏನೋ ಕಲ್ಪನೆ ಮಾಡ್ಕೊಂಡಿಲ್ಲ, ನಾನು ಕಲ್ಪನೆ ಮಾಡ್ಕೊಂಡಿರೋದು ನಿಜ. ಆವಾಗ ಬಾತ್ರೂಮಲ್ಲಿ ಹಾಗೆ ಮಾಡಿದ್ದು, ಇವಾಗ ಇಲ್ಲಿ ಹಾಗೆ ಮಾಡಿದ್ದು, ಮತ್ತು ನಿಮ್ಮ ಮನಸ್ಸಿನ ಉದ್ದೇಶ ಏನು ಅಂತೆಲ್ಲ ಸತಾಯಿಸ್ತಾ ಇರ್ತಾಳೆ ಗೌರಿ. ಇಲ್ಲಾಂದರೆ ಪ್ರೀತಿಯಿಂದ ಇವಳೆ ಅಂತ ಕರೆದ್ರೆ ಸಾಕಷ್ಟೇ. ಮಹಾರಾಣಿ ಅಂತ ಕರೆದು ಬಿಡ್ತೀನಿ ಬಿಡು ನಿನ್ನನ್ನು ಅಂತೆಲ್ಲ ಹೇಳ್ತಾರೆ. ಮಹಾರಾಣಿ ಅಂತ ಕರೆಯೋದೇನು ಬೇಡ, ಪ್ರೀತಿಯಿಂದ ಇವಳೆ ಅಂತ ಕರೆದ್ರೆ ಸಾಕು ಅಷ್ಟೇ ಅಂತೆಲ್ಲ ಹೇಳಿ ಗೌರಿ ಸತಾಯಿಸ್ತಾಳೆ. ಇದು ಇವತ್ತಿನ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.